ಸಮುದಾಯ ಟಿವಿಯ ವೀಕ್ಷಕರೇ, ನಾವಿವತ್ತು ಮತ್ತೆ ನಮ್ಮ ಮುಮ್ಮಿಗಿಟ್ಟಿ ಗ್ರಾಮದಲ್ಲೇ ಇದ್ದೀವಿ. ವಿಷಯ ಏನಪ್ಪ ಅಂತಂತಂದರೆ, ಮುಮ್ಮಿಗಿಟ್ಟಿ ಗ್ರಾಮದಲ್ಲಿ ಇವತ್ತು ಬೆಳಿಗ್ಗೆ ತಾನೇ ಶ್ರೀ ಗಾನಮಹೇಶ್ವರ ಪುಣ್ಯಾಶ್ರಮದಲ್ಲಿ ಜಾತ್ರೋತ್ಸವ ನಡೆದಿದ್ದನ್ನು ನೋಡಿದ್ವಿ. ಅದೇ ರೀತಿ ಮುಮ್ಮಿಗಿಟ್ಟಿಯ ನಮ್ಮನಿ ತಾಂಡ ಮಂಚರ ಅಂತಕ್ಕಂಥ ಒಂದು ಸಮುದಾಯ, ಇಲ್ಲಿಗೂ ಕೂಡ ಇವತ್ತು ಸೇವಾಲಾಲ್ಜಿಯವರ ಜಯಂತಿಯನ್ನು ಆಚರಿಸಿದ್ರು. ಈ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಿದ್ರು. ಈ ಲಂಬಾಣಿ ತಾಂಡದ ಮಹಿಳೆಯರು ಮತ್ತು ಮಕ್ಕಳು, ಯುವಕರು, ಆಮೇಲೆ ವಯಸ್ಕರು ಎಲ್ಲರೂ ಸೇರಿ ಒಂದು DJ ಮುಖಾಂತರ ದೇವರು ಹಾಡುಗಳನ್ನು ಹಾಕುತ್ತಾ ಊರು ತುಂಬೆಲ್ಲ ಮೆರವಣಿಗೆ ಮಾಡಿ ಕುಣಿತಗಳನ್ನು ಮಾಡುತ್ತಾ ಇಲ್ಲಿವರೆಗೂ ಬಂದು ಈಗ ಕೊನೆಗೆ ಸೇವಾಲಾಲ್ ಅವರ ಒಂದು ಪೂಜೆಯನ್ನು ನೆರವೇರಿಸಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಜ್ರ ಟೀಮ್ನ ನಾಯಕರಾಗಿರ್ತಕ್ಕಂಥ ಕೃಷ್ಣ ಲಮಾಣಿಯವರು ನಮ್ಮ ಒಟ್ಟಿಗಿದ್ದಾರೆ. ಬರೀ ಅವರ ಹತ್ರನೇ ಮಾತಾಡೋಣ. ಸೇವಾಲಾಲ್ ಅವರ ಜಯಂತಿಯನ್ನು ಆಚರಿಸಿದ್ರಿ, ಯಾವ ರೀತಿ ಆಚರಿಸಿದ್ರಿ, ಯಾವ ರೀತಿಯಾಗಿ ಪ್ರತಿ ವರ್ಷ ಈ ರೀತಿ ಆಗ್ತದೆ, ಈ ವರ್ಷ ಮಾಡಿದ್ರಿ, ಪ್ರತಿ ವರ್ಷ ನಾವು ಈ ವರ್ಷ ವಿಜೃಂಭಣೆಯಿಂದ ಆಚರಿಸಬೇಕಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿ ನಾವು ಇವತ್ತು 3 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಸುಮಾರು 10 ಕಿಲೋಮೀಟರ್ ಕಾಲ್ನಡಿಗೆಯಿಂದ ನಮ್ಮ ಗುರುಗಳಾದಂಥ ಸಂತ ಸೇವಾಲಾಲರ ಭಾವಚಿತ್ರವನ್ನು ಮೆರವಣಿಗೆ ಮಾಡ್ಕೊತ ಸುಮಾರು 10 ಕಿಲೋಮೀಟರ್ ಎಲ್ಲ ಮಕ್ಕಳು, ಮಹಿಳೆಯರು, ತಾಯಂದಿರು, ಹಿರಿಯರು ಎಲ್ಲರೂ ಅಲ್ಲಿಂದ ನಡ್ಕೊಂತ ಮೆರವಣಿಗೆ ಮಾಡ್ಕೊಂತ ಧ್ವನಿವರ್ಧಕದ ಮುಖಾಂತರ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ರು. ಇದು 287ನೇ ಜಯಂತಿ ಆಗಿದ್ದರಿಂದ ಬಹಳ ಖುಷಿಯಿಂದ ಆಚರಿಸಿದ್ರು. ಅದೇ ರೀತಿ ಇಲ್ಲಿನ ಚಿಕ್ಕ ಚಿಕ್ಕ ಮಕ್ಕಳು ಸಹ ನಮ್ಮಲ್ಲಿ ಒಂದು ಹಳೆ ನಮ್ಮ ಸಂಸ್ಕೃತಿಯ ವಸ್ತ್ರಾಭರಣಗಳನ್ನು ಹಾಕ್ಕೊಂಡು ಅವರು ಕೂಡ ಹೆಜ್ಜೆ ಹಾಕಿದ್ರು. ನೋಡೋದಕ್ಕೆ ನೋಟ ಭಾಳ ವಿಧಂಗಮಯವಾಗಿತ್ತು. ಅದು ಕೂಡ ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ಅದೇ ರೀತಿ ಇಲ್ಲಿ ಪೂಜೆನೂ ಕೂಡ ಈಗ ಮುಗಿಸಿದ್ರು. ಮುಖ್ಯವಾದ ಇನ್ನೊಂದು ವಿಚಾರ ಏನಂತಂದರೆ, ಈ ಮುಮ್ಮಿಗಿಟ್ಟಿಯ ಲಂಬಾಣಿ ತಾಂಡ ಅನ್ನೋದು ಇಡೀ ಧಾರವಾಡ ಜಿಲ್ಲೆಗೆ ಒಂದು ರೀತಿ ಹೆಸರು ಮಾಡಿದಂಥ ಒಂದು ಏರಿಯಾ ಅಂತ ಹೇಳ್ಬೋದು, ಒಂದು ಓಣಿ ಅಂತ ಹೇಳ್ಬೋದು. ಯಾಕೆಂತಂದರೆ ಇಲ್ಲಿ ನಮ್ಮದು ನ್ಯಾಷನಲ್ ಆಟ ಏನು ಕರಿತೀವಿ, ಕಬಡ್ಡಿ ಪ್ಲೇಯರ್ಸ್ ಇಲ್ಲಿ ಒಳ್ಳೆ ಕಬಡ್ಡಿ ಪ್ಲೇಯರ್ಸ್ ಇದ್ದಾರೆ. ಇವರದೇ ಟೀಮಲ್ಲಿ ಒಳ್ಳೆ ಕಬಡ್ಡಿ ಪ್ಲೇಯರ್ಸ್ ಬಂದಿದ್ದಾರೆ. ಇವಾಗ ಅವರು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ತುಂಬ ದೊಡ್ಡ ಮಟ್ಟಕ್ಕೆಲ್ಲ ಹೋಗಿದ್ದಾರೆ. ಬಟ್ ಅವರಿಗೆ ಒಂದು ಇನ್ನೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಬೇಕಾಗಿದೆ. ಅದರ ಬಗ್ಗೆನೂ ನಮಗೆ ಕೃಷ್ಣ ಲಮಾಣಿ ಸರ್ ಮಾತಾಡ್ತಾರೆ. ನಮ್ಮಲ್ಲಿ ಸುಮಾರು 3 ಜನ ಈ ವರ್ಷದ ನ್ಯಾಷನಲ್ ಆಡಿದ್ದಾರೆ ಸರ್. 3 ಜನ ಪರಶುರಾಮ್ ಕುಟ್ಟೂರ, ಆಮೇಲೆ ನರೇಂದ್ರ ಲಮಾಣಿ, ಆಮೇಲೆ ಪ್ರಶಾಂತ್ ಲಮಾಣಿ ಅಂತೇಳಿ 3 ಜನ ನ್ಯಾಷನಲ್ ಆಡಿದ್ದಾರೆ ಸರ್. ಆಮೇಲೆ ಹೋಲ್ ಟೀಮ್, ಇಡೀ ಟೀಮ್ ರಾಜ್ಯ ಇದಾಡೈತಿ, ರಾಜ್ಯ ಮಟ್ಟದ ಟೀಮ್ ಏನ್ರಿ ಸೆಲೆಕ್ಷನ್ ಅಂದ್ರೆ ರಾಜ್ಯ ಮಟ್ಟದ ಒಟ್ಟು ಟೀಮ್ ಸೆಲೆಕ್ಟ್ ಆಗಿತ್ತು ರಾಜ್ಯ ಮಟ್ಟಕ್ಕೆ. ಎಲ್ಲ ಒಳ್ಳೆಯ ಈಗ ನಾವು ಬಹಳಷ್ಟು ಸಲ ಎಲ್ಲರ ಕಡೆ ಎಲ್ಲ ಇದನ್ನ ಮಾಡಿದ್ದೀವಿ ಸರ್. ಈಗ ನಮ್ಮೂರಿಗೆ ಬರೀ ಒಂದಲ್ರಿ, ಸರಿಯಾದ ಒಂದು ರೋಡಿನ ವ್ಯವಸ್ಥೆ ಕೂಡ ಇಲ್ಲ. ನಮ್ಮ ಏನೈತ್ರಿ, ನಮ್ಮ ತಾಂಡದಲ್ಲಿ ವೋಟಿಂಗ್ ಕಡಿಮೆ ಐತಿ ಅಂಥೇಳಿ ನಮ್ಮನ್ನು ಯಾರೂ ಹೊಳ್ಳಿಸ್ತಾ ನೋಡೋದಿಲ್ರಿ. ನೋಡಿದ್ರಲ್ಲ ನೀವೆಲ್ಲ ರೋಡಿನ ರೋಡು ಗಟ್ಟಲೆಗಳು ಏನು ಅಸ್ತವ್ಯಸ್ತರ ಎಲ್ಲ ಏನ್ರಿ. ನಮ್ಮಲ್ಲಿ ಒಳ್ಳೆ ಪ್ರತಿಭಾನ್ವಿತ ಹುಡುಗರದಾರ, ಅವರ ಪರಿಶ್ರಮದಿಂದ. ಆಮೇಲೆ ನಮ್ಮಲ್ಲಿ ಹಿರಿಯರು, ಯುವಕರು ಬಹಳ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಮುಮ್ಮಿಗಿಟ್ಟಿ ಗ್ರಾಮದ ಎಲ್ಲ ಯುವಕರು ಆಮೇಲೆ ಹಿರಿಯರು ಕೂಡ ಸಪೋರ್ಟಿವ್ ಆಗಿದ್ದಾರೆ ಅಂತೇಳಿ ಒಂದು ಸ್ವಲ್ಪ ಏನೋ ಅವ್ರಿಗೆ ಒಂದು ಸಹಾಯ ಸಹಕಾರ ಆಗ್ತಾ ಇದೆ. ಬೇರೆ ಯಾವ ಕಡೆಯಿಂದ ಏನು ಸಹಕಾರ ಇಲ್ರಿ ಅವರು. ಅದಕ್ಕೆ ನಾವು ಈಗ ಈ ಮೂಲಕ ತಿಳಿಸುವುದೇ, ನಾವು ಕೇಳ್ಕೊಳ್ಳುವುದೇನೆಂದರೆ, ನಮ್ಮ ಗ್ರಾಮವನ್ನು, ನಮ್ಮ ತಾಂಡವನ್ನು ಸ್ವಲ್ಪ ನೋಡಲಿ ಅಂಥೇಳಿ ಬಂದು ನೋಡಲಿ. ನಮ್ಮಲ್ಲಿ ಇರುವಂಥ ಎಲ್ಲ ಜನರಿಗೆ ಸ್ವಲ್ಪ ನಮ್ಮ ಸಮುದಾಯ ಅಂದರೆ ನಮ್ಮ ಒಂದು ಏನ್ರಿ, ನಮ್ಮ ಒಂದು ಒಳ್ಳೆಯ ಸಂಸ್ಕೃತಿ, ನಮ್ಮ ಒಂದು ಸಂಸ್ಕೃತಿ, ಲಂಬಾಣಿ ಸಂಸ್ಕೃತಿ ಅಂತಂದ್ರೆ ನಮ್ಮ ರಿಚೆಸ್ಟ್ ಸಂಸ್ಕೃತಿ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ತಮ್ಮ ಸಂಸ್ಕೃತಿಯನ್ನು ಮರ್ತಿದ್ದಾರೆ. ನಮ್ಮ ಸಂಸ್ಕೃತಿ ನಾವು ಯಾವತ್ತೂ ಮರ್ತಿಲ್ಲ. ನಮ್ಮ ಉಡುಗೆ ತೊಡುಗೆ ವಿಶೇಷವಾಗೈತಿ. ಅದಕ್ಕೆ ನಮ್ಗೆ ಒಳ್ಳೆಯ ವಿಶೇಷವಾದ ಒಂದು ಪ್ರೋತ್ಸಾಹ ನಮಗೆ ಬೇಕಂತ ನಾನು ಈ ಮೂಲಕ ನಿಮ್ಗೆ ಕೇಳ್ಕೊತೀನಿ.
ಈ ಮೂಲಕ ಎಲ್ಲ ನಮ್ಮ MP ಗಳಿಗೆ MLA ಗಳಿಗೆ ಕೇಳುವುದೇನೆಂದರೆ ನಮ್ಮ ತಾಂಡಾಗ ಒಂದು ಒಳ್ಳೆಯ ರೋಡ್ ಆಗಲಿ, ಒಳ್ಳೆಯ ಗಟರಿನ ವ್ಯವಸ್ಥೆ ಆಗಲಿ, ಮೂಲಭೂತ ಸೌಕರ್ಯದ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊತೀನಿ ಸರ್. ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಿಮಗೆ ಮೂಲಭೂತವಾದ ಸೌಕರ್ಯ ಸಿಗಬೇಕಾಗಿರೋದು, ಅದನ್ನು ಕೊಡಬೇಕಾಗಿರೋದು ಸರ್ಕಾರದ ಹಕ್ಕು, ಅವರ ಕರ್ತವ್ಯ, ಅದನ್ನು ಕೇಳಬೇಕಾಗಿರೋದು ನಿಮ್ಮ ಹಕ್ಕು. ಆಮೇಲೆ ಈ ಊರಿಗೆ ಸಂಬಂಧಪಟ್ಟಂಥ ಪಂಚಾಯತಿಯವರು ನಿಮಗೆ ಬೇಕಾದಂಥ ಮೂಲ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕಾಗಿರೋದು ಅವರ ಜವಾಬ್ದಾರಿ. ಅದನ್ನು ಕೇಳೋದು ನಿಮ್ಮ ಹಕ್ಕು. ನೀವು ಕೇಳಿದಿರಿ, ಸರಿಯಾಗಿ ಕೇಳಿದಿರಿ. ಬಟ್ ನಿಮಗೆ ಇನ್ನೂವರೆಗೂ ಮೂಲಭೂತ ಸೌಕರ್ಯಗಳು ಸಿಗದೇ ಇರೋದು ಅದು ಸಮುದಾಯ ಟಿವಿಯಿಂದ ನಾವು ಅವರ ಗಮನ ಕೊಡ್ತೀವಿ. ಇದು ಮುಂದೆ ಆ ರೀತಿ ಕೆಲಸ ಆಗದಿದ್ದರೆ ಸಮುದಾಯ ಟಿವಿ ನಿಮ್ಮ ಒಟ್ಟಿಗೆ ಇರುತ್ತೆ. ನಿಮ್ಮ ಒಟ್ಟಿಗಿದ್ದು ನಿಮಗೆ ಏನು ಕೆಲಸ ಬೇಕು, ನಿಮ್ಮ ಹಂತಗಳನ್ನು ಏನು ಕೇಳ್ತಾ ಇದ್ರು ಅದನ್ನು ನೀವು ಕೊಡಿಸೋ ಜವಾಬ್ದಾರಿನ ಸಮುದಾಯ ಟಿವಿ ಮಾಡುತ್ತೆ. 100% ಮಾಡೇ ಮಾಡುತ್ತೆ. ಅದೇ ರೀತಿ ನೋಡಿದ್ರಿ ವೀಕ್ಷಕರೇ, ಸಮುದಾಯ ಟಿವಿ ವೀಕ್ಷಕರೇ, ಇವತ್ತಿನ ದಿನ ಸುಮಾರು ಭೂಮಿಗೆ ಟಿವಿ 2 ಪ್ರೋಗ್ರಾಮ್ ಆದವು. ಅದೇ ರೀತಿ ನೋಡ್ತಾ ಇರಿ ಸಮುದಾಯ ಟಿವಿ. ನಾನು ನಿಮ್ಮ ಚಂದ್ರಗೌಡ ಪಾಟೀಲ್.